ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೊಂದು ಕೃಷಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಪಿಂಗಾರ ಸಂಸ್ಥೆಯ ಮುಖಾಂತರ ನಾವು ಮೊದಲನೆಯ ಹಾಗೂ ಕೊನೆಯ ಅಡಿಕೆ ಕೊಯ್ಲನ್ನು ಮಾಡಿಸ್ತಾ ಇದ್ದೀವಿ. ಹಳೆ ಬ್ಲಾಗಲ್ಲೆಲ್ಲ ಹೇಳಿದ್ದೆ ನಾನು, ನಮ್ಮಲ್ಲಿ ಕೊನೆಯದಾಗಿ ಒಂದೇ ಬಾರಿ ಅಡಿಕೆ ಕೊಯ್ಲನ್ನು ಮಾಡ್ತೀವಿ. ಅದುವರೆಗೆ ಪ್ರತಿ ವಾರನೂ ಅಷ್ಟೇ ಅಡಿಕೆಯನ್ನು ಹೆಕ್ಕಿನೇ ನಾವು ಕಲೆಕ್ಟ್ ಮಾಡ್ತೀವಿ. ಕೊಯ್ಲು ಅಂತ ಮಾಡೋದು ಒಂದೇ ಬಾರಿ, ಅದು ಕೊನೆಗೇನೆ. ಸೊ ಅದಕ್ಕೋಸ್ಕರ ಇವಾಗ ಪಿಂಗಾರ ಸಂಸ್ಥೆ ಮುಖಾಂತರ ಅದನ್ನು ಮಾಡಿಸಿದ್ವಿ. ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಅಡಿಕೆ ಕೊಯ್ಲು ಮಾಡಿರೋದನ್ನು ಇಲ್ಲಿ ಅಂಗಳಕ್ಕೆ ತಂದು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದಕ್ಕೂ ಕೂಡ ಜಾಗನ ತಯಾರು ಮಾಡ್ತಾ ಇದ್ದೀವಿ. ಹಾಗೆಯೇ ಅದೇ ಟೈಮಲ್ಲಿ ಈ ಕಡೆ ಪೆಪ್ಪರ್ನ ಪ್ರೊಸೆಸಿಂಗ್ ಕೆಲಸ ಕೂಡ ನಡೀತಾ ಇದೆ. ಅದನ್ನು ಸಪ್ರೇಟ್ ಮಾಡಬೇಕಲ್ವ. ಇವತ್ತು ಅಮ್ಮ ಕೂಡ ಬಂದಿದ್ದಾರೆ ಹೆಲ್ಪ್ ಮಾಡೋದಕ್ಕೆ, ಪೆಪ್ಪರನ್ನು ಸಪ್ರೇಟ್ ಮಾಡೋದಕ್ಕೆ ಮಿಷಿನ್ ಮುಖಾಂತರ. ಹಳೆ ಬ್ಲಾಗಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ನಮ್ಮಲ್ಲಿ ಹಾರ್ವೆಸ್ಟಿಂಗ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಸೊ ಹಾಗೆಯೇ ನಾನು ಕೂಡ ಇಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಈ ಕಡೆ ಇದ್ದೀನಿ. ನಾನು ಸ್ವಲ್ಪ ಇನ್ನೊಂದು ಕೆಲಸದಲ್ಲಿ ಹೊರಟಿದ್ದೆ, ಏನು ಅಂತ ಈ ಬ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ. ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಯೂಶ್ವಲಿ ಕಾಳು ಮೆಣಸಿನ ಗರೆಗಳನ್ನು 3-4 ಗಂಟೆಗಳ ಕಾಲ ಬಿಸಿಲಲ್ಲಿ ಹಾಕ್ತೀವಿ. ಆಮೇಲೆ ಅದನ್ನು ಮೆಷಿನ್ಗೆ ಹಾಕಿ ಸಪ್ರೇಟ್ ಮಾಡ್ತೀವಿ. ಹಾಗೆಯೇ ಇಲ್ಲಿ ಪೇಂಟಿಂಗ್ ಬ್ರಷ್ ಬೇಕಾಗಿತ್ತು, ಅದಕ್ಕೋಸ್ಕರ ಸ್ಟಾಕ್ ರೂಮ್ ಕಡೆ ಹೋಗಿ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಮೂಲೆಯಲ್ಲಿ ಒಂದು ಬೆಕ್ಕಿನ ಮರಿ ಕಾಣಿಸ್ತು ನೋಡಿ. ಇಲ್ಲಿ ತುಂಬ ದಿನಗಳ ಮೊದಲು ಮರಿ ಇಟ್ಟಿತ್ತು. ಸೊ ಅದು ಇವಾಗ ಕಣ್ಣು ಬಿಟ್ಟಿದೆ. ಹಾಗೆಯೇ ಆನ್ಲೈನಲ್ಲಿ ಪೇಂಟ್ ಕೂಡ ಆರ್ಡರ್ ಮಾಡಿದ್ದೆ. ಏನಕ್ಕೆ ಅಂತ ಪ್ರತಿಯೊಂದನ್ನು ಕೂಡ ಈ ಬ್ಲಾಗಲ್ಲಿ ತಿಳಿಸ್ತೀನಿ. ತುಂಬ ಕೃಷಿಕರು ಹೇಳೋದನ್ನು ನೀವು ಕೇಳಿರ್ಬೋದು, ಇಂಟರ್ಲಾಕ್ ಅಂಗಳದಲ್ಲಿ ಅಡಿಕೆಯನ್ನು ಒಣಗಿಸಿದ್ರೆ ಪಟೋರದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಅಂತ ಹೇಳಿದ್ರೆ, ಇಂಟರ್ಲಾಕ್ಗೆ ವೈಟ್ ಪೇಂಟನ್ನು ಕೊಟ್ಟರೆ ಯಾವ ಥರ ಆಗುತ್ತೆ ಅಂತ. ಯೂಶ್ವಲಿ ನೆಲಕ್ಕೆ ಬಿಳಿ ಬಣ್ಣವನ್ನು ಕೊಟ್ಟರೆ ಸನ್ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ, ಆವಾಗ ಇಂಟರ್ಲಾಕ್ ಜಾಸ್ತಿ ಬಿಸಿ ಆಗಲ್ಲ ಕಂಪ್ಯಾರಿಟಿವ್ಲಿ. ಅದಕ್ಕೋಸ್ಕರ ಈ ಪ್ಲ್ಯಾನನ್ನು ಮಾಡಿಕೊಂಡು ವರ್ಕ್ ಆಗುತ್ತೇನೋ ಅಂತ ಟೆಸ್ಟ್ ಮಾಡೋಣ ಅಂತ ಸ್ವಲ್ಪ ಜಾಗಕ್ಕೆ ಪೇಂಟ್ ಕೊಡೋದಕ್ಕೆ ಇವಾಗ ಹೊರಟಿರೋದು. ಇಂಟರ್ಲಾಕ್ಗೆ ಈ ಥರ ವೈಟ್ ಪೇಂಟ್ ಕೊಡೋದು ಸಕ್ಸಸ್ ಆಗುತ್ತಾ ಅಂತ ಖಂಡಿತವಾಗ್ಲೂ ತಿಳ್ಕೊಬೇಕು ಅಂತ ಇದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ವೀಡಿಯೋಸಲ್ಲಿ ತಿಳಿಸ್ತೀನಿ. ನಮ್ಮ ಚಾನಲಲ್ಲಿ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ, ಆವಾಗ ನಿಮಗೂ ಒಂದು ಮಾಹಿತಿ ಸಿಗುತ್ತೆ. ಹಲವಾರು ವಿಷಯಗಳನ್ನು ನಾವು ಈ ಚಾನಲ್ ಮುಖಾಂತರ ಹಂಚಿಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆವಾಗ ಮುಂದೆ ನಾನು ಹಾಕೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಇಮಿಡಿಯೇಟ್ ಆಗಿ ಬರುತ್ತೆ. ಆವಾಗ ನೀವು ಕೂಡ ವೀಡಿಯೋಸನ್ನು ನೋಡ್ಬೋದು. ಯೂಶ್ವಲಿ 3ನೇ ಅಥವಾ 4ನೇ ಕೊಯ್ಲಿನ ಟೈಮ್ನಲ್ಲಿ ಸಿಗೋ ಅಡಿಕೆನಲ್ಲಿ ಪಟೋರದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಈ ಪ್ರಯತ್ನ ಯಾವ ಥರ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೂ ಮಾಹಿತಿ ಸಿಗುತ್ತೆ. ಇಷ್ಟು ಜಾಗವನ್ನು ಕವರ್ ಮಾಡೋದಕ್ಕೆ 4 ಲೀಟರ್ ಪೇಂಟನ್ನು ನಾನು ಯೂಸ್ ಮಾಡಿದ್ದೀನಿ. ನಮ್ಮಲ್ಲಿ ಮೊದಲನೇ ಕೊಯ್ಲು, ಯೂಶ್ವಲಿ ಕೊನೆಯ ಕೊಯ್ಲಿನ ಟೈಮಲ್ಲಿ ನಾವು ಮೊದಲನೇ ಕೊಯ್ಲನ್ನು ಮಾಡ್ತೀವಿ. ಸೊ ಆ ಅಡಿಕೆಯನ್ನು ಹಾಕೋದಕ್ಕೆ ಅಂತ ಈ ಜಾಗವನ್ನು ಈಗ ಯೂಸ್ ಮಾಡೋದು. ನೋಡೋಣ ಯಾವ ಥರ ಆಗುತ್ತೆ ಅಂತ. ಆಲ್ಮೋಸ್ಟ್ 1 ಗಂಟೆ ಬೇಕಾಯಿತು ಇಷ್ಟು ಜಾಗವನ್ನು ಪೇಂಟ್ ಮಾಡೋದಕ್ಕೆ. ಸಂಜೆ ಆಗ್ತಾ ಬಂತು. ಈ ವ್ಲಾಗನ್ನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಮಾರ್ನಿಂಗ್ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿನ್ನೆ ಪೇಂಟ್ ಮಾಡಿರೋ ಜಾಗವನ್ನು ನೋಡ್ತಾ ಇದ್ದೀನಿ ಯಾವ ಥರ ಏನಾಗಿದೆ ಅಂತ. ಹಾಗೆ ಇವಾಗ ಇಲ್ಲಿ ಅಡಿಕೆಯನ್ನು ಹಾಕಬೇಕು. ಇವತ್ತು ಮಧ್ಯಾಹ್ನ ಹಂಗೆ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡೋದಿದೆ. ಅದಕ್ಕೋಸ್ಕರ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ನೋಡಿ, ಇಲ್ಲಿ ಡೋರನ್ನು ಬಿಡಬೇಕು ಅಂತ ಬಂದೆ. ಅಷ್ಟರಲ್ಲಿ ಅಪ್ಪ ಇಲ್ಲಿ ಅಂಗಳದಲ್ಲಿ ಕೂತಿದ್ದಾರೆ. ಅಡಿಕೆನಲ್ಲಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಒಳ್ಳೆ ಕ್ವಾಲಿಟಿ ಅಡಿಕೆ ಮಧ್ಯದಲ್ಲಿ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಅಡಿಕೆ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಹೆಕ್ತಾ ಇದ್ದಾರೆ. ಅದನ್ನು ಹೆಕ್ಕಿ ಸಪ್ರೇಟಾಗಿ ಹಾಕಿದ್ರೆ ನಾವು ಮೆಷಿನಲ್ಲಿ ಸುಲಿಯೋದಾದರೆ ಈ ಥರ ಅಡಿಕೆಗಳೆಲ್ಲ ಹುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಆ್ಯಸ್ ಯೂಶ್ವಲ್ ಇವಾಗ ಡೋರ್ನನ್ನು ಗೂಡಿಂದ ಬಿಟ್ಟು ಸ್ವಲ್ಪ ತೋಟದ ಕಡೆ ಎಲ್ಲ ಸುತ್ತಾಡ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ದೀನಿ. ಆವಾಗ ಡೋರಂಗೂ ಸ್ವಲ್ಪ ರಿಫ್ರೆಶಿಂಗ್ ಆಗಿರುತ್ತೆ, ಗೂಡಲ್ಲೇ ಇರುತ್ತಲ್ವ ಫುಲ್ ಡೇ. ಅದಕ್ಕೋಸ್ಕರ ಹಾಗೆಯೇ ನೀರಿನ ಟ್ಯಾಂಕ್ ಹತ್ರ ಹೋಗಿ ಎಷ್ಟು ನೀರಿದೆ ಅಂತ ನೋಡಬೇಕಿತ್ತು. ಇರಿಗೇಷನ್ ಸ್ಟಾರ್ಟ್ ಮಾಡೋ ಮುಂಚೆ ನೋಡಬೇಕಲ್ವ. ಅದಕ್ಕೋಸ್ಕರ ಹಾಗೆಯೇ ನೋಡಿ, ಇಲ್ಲಿ ಎಷ್ಟೆಲ್ಲ ತರಗೆಲೆ ಬಿದ್ದಿದೆ. ಈ ಥರ ಶೇಡ್ ನೆಟ್ ಹಾಕಿರೋದು ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಪಿಂಗಾರ ಸಂಸ್ಥೆಯ ಮೂಲಕ ಅಡಿಕೆ ಕೊಯ್ಲನ್ನು ಮಾಡಿಸಿರೋದು ಇದೇ ಮೊದಲನೇ ಬಾರಿ. ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮಲ್ಲಿ ಕೊಯ್ಲು ಒಂದೇ ಬಾರಿ ಮಾಡಿರೋದ್ರಿಂದ ಕೆಲವೊಂದು ಮರಗಳಲ್ಲಿ ಈ ಥರ ಒಣಗಿರೋ ಅಡಿಕೆಗಳು ಉಳಿಯುತ್ತೆ, ಅದು ಮಳೆ ಬಂದಾಗ ಬಿದ್ದೋಗ್ಬಿಡುತ್ತೆ. ಸೊ ಹಾಗೆಯೇ ನೋಡಿ, ಇಲ್ಲಿ 3 ವರ್ಷದಲ್ಲಿ ಫಲ ಬಿಟ್ಟಿರೋ ಹಲಸಿನ ಗಿಡ ಇದೆ. ಇದರಲ್ಲಿ ತುಂಬ ಚೆನ್ನಾಗಿ ಈ ವರ್ಷ ಅಂತೂ ಫಸಲು ಬಂದಿದೆ. ಆದರೆ ಇದರಲ್ಲಿ ಒಂದು ಹುಳದ ಬಾಧೆಯಿಂದ ಈ ಥರ ಒಂದು ಹೋಲ್ ಆಗಿಬಿಟ್ಟಿದೆ ನೋಡಿ. ಅದರಲ್ಲಿ ಅಂಟು ಕೂಡ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಪಾಯ್ಸನ್ ಎಲ್ಲ ಸ್ಪ್ರೇ ಮಾಡಿದ್ವಿ, ಬಟ್ ಅದು ಕೂಡ ಸಕ್ಸಸ್ ಆಗೋ ಥರ ಕಾಣಿಸ್ತಾ ಇಲ್ಲ. ಈ ಥರ ಆದರೆ ಮರವನ್ನು ಅಥವಾ ಗಿಡವನ್ನು ಉಳಿಸೋದು ತುಂಬಾ ಕಷ್ಟ. 4ನೇ ವರ್ಷದಲ್ಲಿ ಇದು ಚೆನ್ನಾಗಿ ಫಸಲು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. 3ನೇ ವರ್ಷದಿಂದ ಸ್ಟಾರ್ಟ್ ಆಗಿತ್ತು. ಸೊ ಹಾಗೆಯೇ ಡೋರನ್ನೆಲ್ಲ ಸುತ್ತಾಡಿಸ್ಕೊಂಡು ಬರೋವಾಗ ಮಗಳು ಕೂಡ ಎದ್ದಿದ್ಲು ನೋಡಿ. ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದಾಳೆ. ಸೊ ಹಾಗೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಿನ್ನ. ತಿಂಡಿ ಎಲ್ಲ ತಿಂದು ಬಾಲ್ಕನಿ ಗಾರ್ಡನಲ್ಲಿ ಇರೋ ಹ್ಯಾಂಗಿಂಗ್ಸ್ಗಳಿಗೆಲ್ಲ ನೀರೆಲ್ಲ ಹಾಕಿಬಿಟ್ಟು ಇವಾಗ ಅಂಗಳದ ಕಡೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಿನ್ನೆ
ಪ್ರೊಸೆಸಿಂಗ್ ಮಾಡಿರೋ ಕಾಳು ಮೆಣಸು ಇರುತ್ತಲ್ವ, ಸೊ ಅದನ್ನು ಬಿಸಿಲಿಗೆ ಹಾಕೋ ಕೆಲಸ ಇದೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಇವಾಗ ಇಲ್ಲಿ ಪ್ಲಾಸ್ಟಿಕ್ ಅಥವಾ ವೀಡ್ ಮ್ಯಾಟನ್ನು ಕೂಡ ಇಲ್ಲಿ ರೆಡಿ ಮಾಡಬೇಕು. ಟೆರೇಸಲ್ಲಿ ಸ್ವಲ್ಪ ಜಾಗ ಶಾರ್ಟೇಜ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಅಂಗಳದಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಹಾಗೆ ಇಲ್ಲಿ ಮೆಷಿನ್ಗಳು ಕೂಡ ಹಂಗೆ ಇದೆ ನೋಡಿ. ಇಲ್ಲಿ ನಿನ್ನೆ ಕತ್ಲಾಗಿತ್ತು ಎಲ್ಲ ಕೆಲಸ ಆಗುವಾಗ, ಸೊ ಅದೆಲ್ಲ ಹಂಗೆ ಇನ್ಕಂಪ್ಲೀಟ್ ಆಗಿದೆ. ಸೊ ಅದನ್ನು ಇವಾಗ ಇನ್ನು ಬಿಸಿಲಿಗೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಕಾಳು ಮಾಡಿರೋ ಪೆಪ್ಪರನ್ನು ಇವಾಗ ಆಲ್ಮೋಸ್ಟ್ ಸ್ಪ್ರೆಡ್ ಮಾಡಾಯಿತು ಎಲ್ಲ ಶೇಡ್ ನೆಟ್ಟಲ್ಲಿ. ಸ್ವಲ್ಪ ದಪ್ಪನೆ ಇದೆ, ಅದಕ್ಕೋಸ್ಕರ ಖಂಡಿತವಾಗ್ಲೂ 5 ಬಿಸಿಲಂತೂ ಬೇಕಾಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಇಲ್ಲಿ ಪೇಂಟ್ ಮಾಡಿರೋ ಜಾಗವನ್ನು ಇವಾಗ ಅಡಿಕೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ತಾ ಇರೋದು. ಸ್ವಲ್ಪ ಅಡಿಕೆಯನ್ನು ತಂದಾಗಿದೆ, ಇನ್ನು ತೋಟದಲ್ಲೇ ಬಾಕಿ ಇದೆ. ಅಗ್ರೋಕಾರ್ಟಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಇವಾಗ ಇಲ್ಲಿ ಪ್ರಿಪರೇಷನ್ಸ್ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿರೋದು. ಇನ್ನೇ ಅಗ್ರೋಕಾರ್ಟ್ ಬರೋದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಇವಾಗ ತೋಟದ ಕಡೆ ಹೋಗಬೇಕು. ಅಡಿಕೆ ಕೊಯ್ಲಾಗಿ 2 ದಿನ ಆಯಿತು ಆಲ್ರೆಡಿ. ವರ್ಕರ್ಸ್ ಹತ್ರ ಹೇಳಿದ್ದೆ ಅಡಿಕೆ ಗೊನೆಗಳನ್ನೆಲ್ಲ ಒಂದೇ ಕಡೆ ಹಾಕೋದಕ್ಕೆ, ಆವಾಗ ಅಗ್ರೋಕಾರ್ಟಲ್ಲಿ ತೊಗೊಂಬರೋದಕ್ಕೆ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ. ಹಾಗೆಯೇ ಉದುರಾಗಿರುವ ಅಡಿಕೆ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಗೋಣಿ ಚೀಲಗಳಲ್ಲಿ ತುಂಬಿಡೋದಕ್ಕೆ ಹೇಳಿದ್ದೆ. ಸೊ ಅದನ್ನು ಇವಾಗ ನಾನು ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ತಗೊಂಡು ಹೋಗಿ ಅಲ್ಲಿ ಅಂಗಳದಲ್ಲಿ ಹಾಕಬೇಕಿನ್ನು. ಈ ಥರ ಮೆಷಿನರೀಸ್ ಏನಾದರೂ ಇದ್ದಾಗ ನಾನೇ ಆಪ್ರೇಟ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ವರ್ಕರ್ಸ್ ಜಾಸ್ತಿ ಯೂಸ್ ಮಾಡಲ್ಲಲ್ವ, ಅಪರೂಪಕ್ಕೆ ಯೂಸ್ ಮಾಡುವಾಗ ಅವ್ರಿಗೂ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಹಾಗೆಯೇ ಸೇಫ್ಟಿ ಮೆಜರ್ಸ್ ಕೂಡ ಅಷ್ಟೊಂದು ನೆನಪಿರಲ್ಲ. ಅದಕ್ಕೋಸ್ಕರ ಈ ಥರ ಇದ್ದಾಗ ನಾನೇ ಆದಷ್ಟು ಟೈಮ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಥರ ಕೆಲಸಗಳಲ್ಲಿ. ಅದಕ್ಕೋಸ್ಕರ ಇವಾಗ ಅಗ್ರೋಕಾರ್ಟಲ್ಲಿ ಇವಾಗ ತೊಗೊಂಬಂದು ಇವಾಗ ಅಂಗಳಕ್ಕೆ ರೀಚ್ ಆಗಾಯಿತು. ಅದನ್ನು ಇವಾಗ ಇನ್ನು ಪೇಂಟ್ ಕೊಟ್ಟಿರೋ ಜಾಗದಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಬ್ಸ್ಕ್ರೈಬರ್ ಒಬ್ಬರು ಮೊನ್ನೆ ಕಮೆಂಟ್ ಮಾಡಿದ್ರು, ಗುಡ್ಡಗಾಡು ಪ್ರದೇಶದಲ್ಲಿ ಅಗ್ರೋಕಾರ್ಟಲ್ಲಿ ತೊಗೊಂಡೋಗೋದಕ್ಕೆ ಆಗುತ್ತಾ ಅಂತ. ನಮ್ಮ ತೋಟ ಇರೋದಂತೂ ತುಂಬಾ ಸ್ಲೋಪಿ ಏರಿಯಾದಲ್ಲಿ, ಅದಕ್ಕೋಸ್ಕರನೇ ಅಗ್ರೋಕಾರ್ಟನ್ನು ಪರ್ಚೇಸ್ ಮಾಡಿರೋದು. ಹಾಗೆಯೇ ತುಂಬಾ ಯೂಸ್ಫುಲ್ ಆಗಿದೆ ನಮಗಂತೂ. 5 ರಿಂದ 6 ಕ್ವಿಂಟಾಲ್ ಹಾಕ್ಕೊಂಡು ಗುಡ್ಡಗಾಡು ತೋಟದಲ್ಲೆಲ್ಲ ಆರಾಮ್ಸೆ ಹೋಗೋದಕ್ಕಾಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಲೆವೆಲ್ ಇರೋ ಜಾಗದಲ್ಲಂತೂ ಅಪ್ ಟು 8 ಕ್ವಿಂಟಾಲ್ ತನಕನೂ ತಗೊಂಡು ಹೋಗಿದ್ದೀವಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ತುಂಬಾ ಚೆನ್ನಾಗಿದೆ ಮಿಷಿನ್ನ ಪರ್ಫಾರ್ಮೆನ್ಸ್ ಅಂತೂ. ಸೊ ಹಾಗೆಯೇ ಈ ಕೆಲಸ ಎಲ್ಲ ಆಗಿ ಇವಾಗ ಇರಿಗೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ಮಧ್ಯಾಹ್ನ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು, ಅದಕ್ಕೋಸ್ಕರ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಪ್ಲಾಟ್ಗಳಿಗೆ ಇರಿಗೇಷನನ್ನು ಮಾಡಿಬಿಟ್ಟು ಹೋಗೋಣ ಅಂತ ಇವಾಗ ಇಲ್ಲಿ ಫಿಲ್ಟರ್ ಹತ್ರ ಬಂದಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕೃಷಿ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.